ಲೇ 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 ನಿಂತ್ಕದ ಬಾಮ ಇದ ಟೆನ್ಷನ್ ಅಲ್ಲಿ ಇದ್ದೀನಿ, ಟೆನ್ಷನ್ ಕೊಡ್ಬೇಡ ಮಮ್ಮ, ಹೋಗೋ. ನನ್ ಮಾತ್ ಕೇಳು. ಅವಳು ಸಿಕ್ಕಿಲ್ಲ ಅಂತ ನನ್ನ ಸತ್ತೋಗಲ್ಲ, ಹೋಗ್ ಮಮ್ಮ. ಎಲ್ಲೇ ಒಂದ್ ದಮ್ ಕೊಡಿಲಿ. ಅಯ್ಯೋ ತಲೆಗೆ ಸಿಕ್ಲಿ ಇಡ್ತೋಗದು, ಕೊಡಮ್ಮ ನೀನು. ದೇವ್ರ ಮುಂದೆನಾ? ಏನು ದೇವ್ರ? ಎಲ್ಲವನ ದೇವ್ರು? ಎಲ್ಲವನ ದೇವ್ರು? ನಿಜವಾಗ್ಲೂ ಆ ದೇವ್ರ ಇದ್ದಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಾ ಇತ್ತಾ? ನಿಜವಾಗ್ಲೂ ಆ ದೇವ್ರ ಇದ್ದಿದ್ರೆ ನಮ್ಮ ಹುಡುಗಿ ಬ್ರೇಕಪ್ ಹೇಳೋಗ ಎತ್ತಾಗಿದ್ದೀನಿ ದೇವ್ರು. ದೇವ್ರು ಇಲ್ಲ, ದೆವ್ವನ ಇಲ್ಲ, ಕೊಂಡಿನ. ಓ ಪೂಜೆ ಮಾಡಿದ್ರೆ ಪುಣ್ಯ ಬರ್ತದೆ ಅಂತ ಪ್ರತಿದಿನ ಪೂಜೆ ಮಾಡ್ತಾರೆ, ನೋಡ್ದಾ? ಪೂಜೆ ಮಾಡಿದ ಕರ್ಮಕ್ಕೆ ಎಂತ ಪರಿಸ್ಥಿತಿ ಬಂತು, ಕೊಂಡಿನ. ಏಯ್ ಬೇಡ. ಸರಿ ನಡಿ. ಅವಳು ನನಗೆ ಮಾಡಿದ ಮೋಸಕ್ಕೆ ನಾನು ಯಾವಾಗಲೂ ಸತ್ತೋಗ್ಬೇಕಾಗಿತ್ತು, ಆದ್ರೆ ನಾನು ಸಾಯಲ್ಲ, ನಾನು ಸಾಯಲ್ಲ. ಏನು ಈ ಪ್ರಪಂಚದಾಗ ಅವಳೊಬ್ಳೆ ಇರೋ ತ್ರಿಪುರ ಸುಂದರಿ, ಜ್ಞಾನ ಇದ್ರಲ್ವಾ? ಅವಳಿಲ್ಲ ಅಂದ್ರೆ ಇನ್ನೊಬ್ಳಾಗ್ತಾಳೆ, ಇನ್ನೊಬ್ಳಿಲ್ಲ ಅಂದ್ರೆ ಮತ್ತೊಬ್ಳಾಗ್ತಾಳೆ ಅಂತ, ಅದ್ರಲ್ಲಿ ನಾನೇ ಸಾಯ್ಬೇಕು? ನೋಡ್ಮಮ್ಮ, ಈ ಮರಗಳನ್ನ ಕಡಿದ್ರೆ ಮತ್ತೆ ಚಿಗುರಿ ಮತ್ತೆ ಮರಗಳಾಗುತ್ತೆ, ಆದ್ರೆ ನಾನು ಸತ್ರೆ ಮತ್ತೆ ಹುಟ್ಟಲ್ಲ, ಹುಟ್ಟಿ ಬರೋದೇ ಇಲ್ಲ. ಅಂತದ್ರಲ್ಲಿ ಯಾವಳ ಬಿತ್ತರಿ ಬಿಲ್ಲಲೆಗೋಸ್ಕರ ನಾನೇ ಸಾಯ್ಬೇಕಮ್ಮ? ಮುಖಕ್ಕೆ 3 kg ಮೇಕಪ್ ಹಾಕೊಂಡು ಮೈಯೆಲ್ಲ ಕಾಣಿಸೋ ಬಟ್ಟೆಗಳು ಹಾಕೊಂಡು ಗಮ್ಮಲ್ ಬರ್ಲಿ ಅಂತ ಸೆಂಟಿಗಳು ಹಾಕೊಂಡು ಈ ಅಂತ ಪೋಸಲ್ ಕೊಡೋ ಫಿಗರ್ಗಳೆಲ್ಲ ನೋಡಕ್ ಮಾತ್ರ ಚೆನ್ನಾಗಿರೋದು, ಆದ್ರೆ ಅವ್ರ ಗುಣ ಮಾತ್ರ ವರ್ಷಕ್ಕಿಂತ ವರ್ಷ ಆಗಿರ್ತದೆ. ದೊಡ್ಡವರು ಅಷ್ಟಿಲ್ಲ ಹೇಳ್ತಾರೆ ಮಮ್ಮ, EMI ಕಟ್ಟೋನು ಹುಡುಗಿಂದೇ ಬಿದ್ದನು ಯಾವತ್ತೂ ಉದ್ಧಾರ ಆಗಲ್ಲ ಅಂತ, ಆದ್ರೆ ನಾನೇ ಕೇಳಿಲ್ಲ. ಯಾಕೆ ಡೌಟಾ? ನೋಡಿಲಿ ನೋಡಮ್ಮ, ನನ್ನ ಹುಡುಗಿಗೋಸ್ಕರ ಪರ್ಸನಲ್ ಲೋನ್ 1,20,000 ಲೋನ್ ತಗೊಂಡು ಶಾಪಿಂಗು, ಡೇಟಿಂಗು, ಈಟಿಂಗು, ಮೀಟಿಂಗು, ಕೇರಿಂಗು ಅಂತ ಇರೋ ದುಡ್ಡೆಲ್ಲ ಖಾಲಿ ಆಯ್ತು. ಇವಾಗ ಕೈಯಲ್ಲಿ ಕಾಸಿಲ್ಲ, ಪಕ್ಕದಲ್ಲಿ ಹುಡುಗಿನೂ ಇಲ್ಲ. ಅವಳು ನನಗೆ ಮಾಡಿರೋ ಮೋಸಕ್ಕೆ ಕತ್ತು ಸಿಳಿ ಕೊಂದಾಗ್ಬಿಡ್ಬೇಕಂತ ಅನ್ಸುತ್ತೆ, ಆದ್ರೆ ತಪ್ಪು ನಂದೇ ಮಮ್ಮ. ಕಷ್ಟದಲ್ಲಿ ಕೈ ಹಿಡಿಯೋ ಹುಡುಗಿನ ಬಿಟ್ಟು ಇದ್ಯಾರೋ ಅರ್ಧ ದಾರಿಲಿ ನಿಂತ ಜಾಗದಲ್ಲಿ ಕೈ ಬಿಟ್ಟೋಗೋ ಹುಡುಗಿನ ಪ್ರೀತಿ ಮಾಡ್ಬಿಟ್ಟೆ. ಎಲ್ಲ ಒಂದು ದಮ್ ಕಡಿಲಿ. ಏಯ್ ಜಾಸ್ತಿ ಕುಡಿಬೇಡ, ಆರೋಗ್ಯ ಕೆಟ್ಟೋಗ್ತದೆ. ನೋಡಮ್ಮ, ಬಾಳೆಕಾಯಿ ಬಲ್ತಿದ್ರೆ ಬಾಳೆಹಣ್ಣು ರುಚಿಯಾಗಿರ್ತದೆ, ಹಂಗೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಕ್ಕರೆ ಆ ಸಂಸಾರನೂ ಚೆನ್ನಾಗಿರ್ತದೆ. ಅದು ಬಿಟ್ಟು ಸೂಪರ್ ಆಗಿರೋ ಫಿಗರ್ ಸಿಕ್ಕವಳಂತ ಇಂಥ ಹುಡುಗಿ ನಂಬ್ಕೊಂಡ್ರೆ 3 ತಿಂಗಳಿಗೆಲ್ಲ 3 ನಾಮ ಹಾಕಿ ಮಸನೆ ಕಳಿಸ್ಬಿಡ್ತಾಳೆ. ಅಂತ ಹುಡುಗಿಗೋಸ್ಕರ ನಾನೇ ಸಾಯ್ಬೇಕು ಮಮ್ಮ? ಸತ್ತು ಸಾಧನೆ ಮಾಡೋದು ಏನೂ ಇಲ್ಲ ಇಲ್ಲಿ. ಪಾಪ ನಮ್ಮ ಪ್ರಿನ್ಸಿಪಲ್ ಸರ್ ಅವತ್ತೇ ಹೇಳಿದ್ರು, ನೋಡು ಓದೋ ವಯಸ್ಸಲ್ಲಿ ಓದೋದು ಬಿಟ್ಟು ಹುಡುಗಿಂದೆ ಹೋದ್ರೆ ಹುಡುಗಿ ಮಾತ್ರ ನಿನ್ನ ಪ್ರೀತಿ ಮಾಡ್ತಾಳೆ, ಅದೇ ಕಷ್ಟಪಟ್ಟು ಓದಿ ಒಂದು ದೊಡ್ಡ ಸ್ಥಾನದಲ್ಲಿದ್ರೆ ಹುಡುಗಿ ಎಲ್ಲ ಇಡೀ ಪ್ರಪಂಚನೇ ನಿನ್ನ ಪ್ರೀತಿ ಮಾಡ್ತದೆ ಅಂತ ಹೇಳಿದ್ರು. ಆದ್ರೆ ನಾನೇ ಕೇಳಿಲ್ಲ. ನಾನು ನಮ್ಮ ಹುಡುಗಿನೇ ನನಗೆ ಪ್ರಪಂಚ, ನಮ್ಮ ಹುಡುಗಿನೇ ನನಗೆ ಸರ್ವಸ್ ಅಂತೇಳಿ ಹುಡುಗಿಂದೇ ಬಿದ್ದೆ. ಕಾಲೇಜಿಗೆ ಬಂಕ್ ಕೊಡೋದು, ಹೋಟ್ಲಿಗೆ ಹೋಗೋದು, ತಿನ್ನೋದು, ಸಿನಿಮಾಗಳು ನೋಡೋಕೆ ಥಿಯೇಟರ್ಗೆ ಹೋಗೋದು, ಪಾರ್ಕ್ ಹತ್ರ ಬಂದು ಟೈಮ್ ಪಾಸ್ ಮಾಡೋದು. ಇವಾಗ ಅವಳು ತೀರ್ತೇನೋ ಬ್ರೇಕಪ್ ಅಂತೇಳಿ ಹೊರಟೋದ್ಲು. ಅಂತವಳಿಗೋಸ್ಕರ ನಾನೇ ಸಾಯ್ಬೇಕು ಮಮ್ಮ? ನಾನು ಸಾಯಲ್ಲ, ನಾನು ಸಾಯಲ್ಲ. ಅವಳ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಲ್ಲ ಮಮ್ಮ, ನಾವು ಹೊಟ್ಟೆ ತುಂಬ ಊಟ ತಿಂದ್ರೆ ಒಂದಷ್ಟು ದೂರ ನಡೆಯಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮಮ್ಮ ನನ್ನ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನರಕ ಯಾತನೆ ಅನುಭವಿಸಿ ಅನುಭವಿಸಿ ನಮಗೆ ಜನ್ಮ ಕೊಟ್ಟು, ಖಾರ ತಿಂದ್ರೆ ಅಲರ್ಜಿ ಆಗುತ್ತೆ, ಸ್ವೀಟ್ ತಿಂದ್ರೆ ಆರೋಗ್ಯ ಕೆಡುತ್ತೆ ಅಂತ ಪತ್ತೆ ಇದ್ದು ತಪ್ಪೆ ಊಟ ತಿಂದು ನಮ್ಮನ್ನ ಸಾಕಿದ್ಲು. ನಾವು ಅಟ್ಟಾಗೆಲ್ಲ ಎಷ್ಟೋ ರಾತ್ರಿಗಳು ನಿದ್ದೆಗೆಟ್ಟು ಹಾಲು ಉಣಿಸಿದ್ಲು. ಇಷ್ಟುದ್ದ ಮಗುವಿಂದ ಇಷ್ಟುದ್ದ ಬೆಳೆಸಕ್ಕೆ 1 ದಿನ ಅಲ್ಲ 2 ದಿನ ಅಲ್ಲ 20 ವರ್ಷಗಳು ಬೇಕಾಯ್ತು. ಇವಾಗಲೂ ಅಷ್ಟೇ ಕೂಲಿನಾಲಿ ಮಾಡಿನೇ ನನ್ನ ಸಾಕ್ತವಳೆ. ಅಂಥದ್ರಲ್ಲಿ ನಮ್ಮ ತಾಯಿಗೋಸ್ಕರ ಸಾಯ್ಬೇಕೆ ಹೊರತು ಯಾವಳು ಕಿತ್ತೋಗಿರೋವಳಿಗೋಸ್ಕರ ಅಲ್ಲ. ಅವಳನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ದಗ್ದಗ ಅಂತ ಉರಿತದೆ. ಎಲ್ಲೇ ಒಂದು ದಮ್ ಕೊಡಿಲೆ, ದಮ್ ಕೊಡಮ್ಮ. ಎಷ್ಟೋ ಕುಡಿತೀಯ, ಸಾಕೆತ್ತಲೇ. ಚೆನ್ನಾಗೋದಿ ಉದ್ಧಾರ ಆಗ್ಬೇಕಂತ ಬಂದೆ, ಲೆವೆಲ್ ಬಿತ್ತು ಹಾಳಾಗೋದೆ. ಇತ್ತ ಎಜುಕೇಶನ್ ಹೇಗೆ ಕೊಟ್ಟಾಯ್ತು, ಅತ್ತ ಹುಡುಗಿನ ಕೈ ಕೊಟ್ಟು ನಂದು ಒಂದು ಜನ್ಮನ. ಬೆಜ್ಜಾರತ್ತೆ ತಿಳ್ಕೊಂಡ್ರೆ ಅವಳನ್ನ. ಎಲೆ ಒಂದು ತಂಗುಳಿ ಕೊಡ್ಮಮ್ಮ ನೀನು. ಲೇ ಅಷ್ಟೇನೆ ಕೊಡೋದಿನ್ ಕೊಡಲ್ಲ ಲೇ, ಯಾಕೋ ಹಿಂಗಾಗಿದೆ ಲೇ, ಕೊಡಿಲೆ. ನೋಡಮ್ಮ, ನಮ್ಮ ಹುಡುಗಿಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನಂಗೆ ಫೋನ್ ಮಾಡಿದ್ರೆ ಸಾಕು, ಇಲ್ಲಿ ನನ್ನ ಕಷ್ಟ ಊರ್ ಭಾಗ ಹಾರ್ಕೊಂಡಿರ್ತದೆ. ಆದ್ರೂ ಸರಿ ಅದನ್ನೆಲ್ಲ ಮರೆತು ಅವಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದೀನಿ. 1 ಸಾರಿ ಅಲ್ಲ 2 ಸಾರಿ ಅಲ್ಲ 1000 ಸಾರಿ ಸಪೋರ್ಟ್ ಮಾಡಿ ಸಹಾಯ ಮಾಡಿದೆ. ಆದ್ರೆ ಅದ್ಯಾವುದೋ ಸಿಂಪಲ್ ಮ್ಯಾಟರ್, ಏನದು ಊಟದ ವಿಚಾರ, ಏನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ
ದೊನ್ನೆ ಬಿರಿಯಾನಿ ಕೊಡಿಸಿಲ್ಲ ಅಂತ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳನೆ ಮಾಡ್ಕೊಂಡು ನಿಂತ ಜಾಗದಲ್ಲೇ ಬ್ರೇಕಪ್ ಅಂತ ಹೇಳಿ ಹೊರಟದ್ಲು. ಥೂ, ಅವಳು ಯೋಗದಕ್ಕೆ ಎಷ್ಟು ಬೆಂಕಿ ಹಾಕ. ಆದ್ರೆ ನಮ್ಮ ತಾಯಿ ಹಂಗಲ್ಲಮ್ಮವ. ನಾನು ಸಾವಿರಾರು ಸಾರಿ ತಪ್ಪು ಮಾಡಿದ್ರು ಕೂಡ ಒಂದೇ ಒಂದ್ಸಾರಿ ಅಮ್ಮ ನನ್ನ ಕ್ಷಮಿಸ್ಬಿಡು ಅಂತ ಒಂದ್ಸಾರಿ ಹೇಳಿದ್ರೆ ಸಾಕು, ತನ್ನ ಮಗನ ಮೇಲೆ ಎಷ್ಟೋ ಮಮತೆ ತೋರಿಸ್ತಾಳೆ. ಅದು ತಾಯಿ ಗುಣ ಅಂದ್ರೆ. ಅಂತ ತಾಯಿಗೋಸ್ಕರ ಸಾಯ್ಬೇಕೆ ಹೊರತು ಇಂಥ ಕಚಡ ಬುದ್ಧಿ ಇರೋರ್ಗೋಸ್ಕರ ಅಲ್ಲ. ಇಷ್ಟೆಲ್ಲ ಆದ್ರೂ ಪ್ರೀತಿ ಮಾಡಿರೋ ಹುಡುಗಿಗೆ ಮೋಸ ಮಾಡಬಾರ್ದು, ರಾಜಿ ಮಾಡ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋದ್ರೆ ಅಲ್ಲಿ ಏನಂದ್ಲು ಗೊತ್ತಾ ಅವಳು? ಹಾ ಗೊತ್ತಮ್ಮವ್ವ, ಹೇಳ. ಹಾ ನೋಡಮ್ಮಿ, ಪ್ರೀತಿಯಲ್ಲಿ ಜಗಳ ಅನ್ನೋದು ಬರುತ್ತೆ ಹೋಗುತ್ತೆ. ಅವಾಗಲೇ ಪ್ರೀತಿ ಅನ್ನೋದಕ್ಕೆ ಇನ್ನಷ್ಟು ಬಲ ಬರೋದು. ಅಷ್ಟು ಮಾತ್ರಕ್ಕೆ ಕೋಪ ಮಾಡ್ಕೊಂಡ್ರೆ ಆಗಲ್ಲ, ಬದುಕೋದು ಕಷ್ಟ ಐತೆ. ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಬಿಡಿ ಅಣ್ಣ. ನಿಜ ಅಣ್ಣ, ಈ ದುನಿಯಾದಲ್ಲಿ ಬದುಕ್ಬೇಕಂದ್ರೆ ದುಡ್ಡು ಇರ್ಲೇಬೇಕು. ಆದ್ರೆ ಇವನತ್ರ ಪ್ರೀತಿ ಮಾತ್ರ ಬೇಕಾದಷ್ಟಿದೆ, ಆದ್ರೆ ಇರ್ಬೇಕಾಗಿರೋದೇ ಇಲ್ವೇ. ಪ್ರೀತಿ ಮಾಡಕ್ ಬೇಕಾಗಿರೋದು ದುಡ್ಡಲ್ಲ ತಾಯಿ, ಮುಖ್ಯ ಒಳ್ಳೆ ಮನ್ಸು. ಆ ಒಳ್ಳೆ ಮನ್ಸು ಇವನಲ್ಲಿ ಐತೆ. ಹೌದಾ ಅಣ್ಣ? ಅಗೋ ಅಲ್ಲಿ ಒಂದ್ ಅಂಗಡಿ ಕಾಣಿಸ್ತಿದ್ಯಾ, ಅಲ್ಲಿಗೆ ಹೋಗ್ಬಿಟ್ಟು ಅಣ್ಣ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಫ್ರೀಯಾಗಿ ಒಂದ್ ಬಾಳೆಹಣ್ಣು ಕೊಡ್ತೀರಾ ಅಂತ ಕೇಳಿಸ್ಕೊ ಬನ್ನಿ ನೋಡೋಣ. ಕೊಡಲ್ಲ, ಕೊಡೋದು ಇಲ್ಲ. ಹೌದು ಅಣ್ಣ, ಖಾಲಿ 5 ರೂಪಾಯಿಗೆ ನಿನ್ನ ನಂಬಕ್ಕಾಗ್ದೆ ನಿನ್ ಪ್ರೀತಿ ನಿನ್ನ ಹತ್ರನೇ ಇಟ್ಕೋ, ನನಗೆಲ್ಲೂ ಬೇಡ ಅಂತ ಹೇಳಿ ವಾಪಸ್ ಕಳಿಸ್ತಾನೆ. ಅಂಥದ್ರಲ್ಲಿ ಜೀವನ ನಡೆಸ್ಬೇಕಂದ್ರೆ ಕೋಟಿಗಳು ಬೇಕು, ಲಕ್ಷಗಳು ಎಣಿಸ್ಬೇಕು. ಇವನ ಹತ್ರ 1,000 ರೂಪಾಯಿನೇ ಗತಿ ಇಲ್ಲ, ಇನ್ನ ನನ್ನ ಎಷ್ಟು ಮಾತ್ರಕ್ಕೆ ನೋಡ್ಕೋಬಹುದು ಹೇಳಿ ನೋಡೋಣ. ಅಮ್ಮೆ, ನಿನಗೆ ಹಣದ ಅಹಂಕಾರ ಹೆಚ್ಚಾಗಿ ಹುಚ್ಚಿಡ್ದೈತೆ, ಸ್ವಲ್ಪ ಕಮ್ಮಿ ಮಾಡ್ಕೋ. ನೀನೆಷ್ಟು ಕೋಟಿಗಳು ಮಡಗಿದ್ದಿ ಹೇಳಿ ನೋಡೋಣ. ಹಣ ಅನ್ನೋದು ಒಂದು ಆಧಾರ ಅಷ್ಟೇ, ಜೀವನ ಅಲ್ಲ. ಏನಂದೆ? ಬದುಕೋದಕ್ಕೆ ಕೋಟಿಗಳು ಬೇಕಾ? ಸೇರ್ಕೊಂಡ್ರೆ ಸಾವಿರಗಳು ಸಾಕು. ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಬದುಕೋದು ಕಲಿಬೇಕಷ್ಟೇ. ಹಾಲು ಹೊಡೆದು ಮೊಸರಾಗೈತಣ್ಣ, ಮತ್ತೆ ಹಾಲು ಆಗ್ಬೇಕು ಅಂತ ನೀರಟ್ಟಿದ್ರೆ ಮಜ್ಜಿಗೆ ಆಗುತ್ತೆ ಹೊರತು ಹಾಲಾಗಲ್ಲ. ಇವಾಗೇನ್ ತಾಯೇ ನಿನ್ ನಿರ್ಧಾರ? ನನಗೆ ಇಷ್ಟ ಇಲ್ಲ ಅಷ್ಟೇ. ಏ ಮಚ, ನಿಂತ್ಕೊಳ್ಳಲೇ, ನಿಂತ್ಕೊಳ್ಳೋ. ನೋಡಮ್ಮಿ, ನೀವು ಯಾವ ಕಾರಣಕ್ಕಾಗಿ ಜಗಳ ಮಾಡ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, 2 ಮನಸ್ಸುಗಳು ಸೇರಿದ್ರೆ ಪ್ರೀತಿ ಆಗುತ್ತೆ ಹೊರತು ದುಡ್ಡು ಮಾಡಕ್ಕೆ ದಾರಿ ಆಗಲ್ಲ. ಅವನು ಹಣದಲ್ಲಿ ಬಡವನಾಗಿರ್ಬೋದು, ಆದ್ರೆ ಗುಣದಲ್ಲಿ ಶ್ರೀಮಂತ, ಗೊತ್ತಾ? ಏನಣ್ಣ, ನಮ್ಮಿಬ್ರು ಒಂದ್ ಮಾಡಕ್ಕೆ ಅವನ ಹತ್ರ ಇಷ್ಟಿಸ್ಕೊಂಡು ದುಡ್ಡು? ದುಡ್ಡು 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 ಏನ್ ಸತ್ ಮೇಲೆ ಎದೆ ಮೇಲೆ ಹಾಕೊಂಡಿದ್ಯಾ? ದುಡ್ಡಂತೆ ದುಡ್ಡು. ಒಂದಂತೂ ತಲೆಯಲ್ಲಿ ಇಟ್ಕೋ, ನೀನೆಷ್ಟೇ ಕೋಟಿ ಹಣ ಸಂಪಾದನೆ ಮಾಡಿದ್ರು ನೀ ಸತ್ತ ಮೇಲೆ ಈ ಬತ್ತೋಗಿರೋ ಬಾಡೋಗಿರೋ ಹೂ ಚೆಲ್ತಾರ ಹೊರ್ತು ಕೋಟಿಗಳ ಹಣ ಚೆಲ್ಲಲ್ಲ. ನೀನೆಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಕೊನೆಗೆ ನಿನ್ನ ಆಸ್ತಿ ಸಿಗೋದು ಸ್ಮಶಾನದಲ್ಲೇ, ಅದು 6ಕ್ಕೆ 3 ಅಡಿ. ನೀನು ಎಂತ ಅರಮನೆ ಬಂಗ್ಲೆಗಳು ಕಟ್ಟಿದ್ರು ಕೂಡ ನಿನ್ನ ಅದೇ ಅರಮನೆಯಲ್ಲಿ ತಿಥಿ ಪೂಜೆ ಮಾಡ್ತಾರೆ ಹೊರ್ತು ಅದೇ ಮನೆಯಲ್ಲಿ ನಿನ್ನ ಹುಳೋದು ಇಲ್ಲ, ಬೆಂಕಿಗೆ ಸುಡೋದು ಇಲ್ಲ. ಎತ್ಕೊಂಡೋಗಿ ಸ್ಮಶಾನದಲ್ಲಿ ಬಿಸಾಕೋದು. ಸ್ವಲ್ಪ ಅರ್ಥ ಮಾಡ್ಕೋ. ಏನೇ ಆಗ್ಲಿ, ಇರೋದು ಒಂದೇ ಲೈಫು, ಎಂಜಾಯ್ ಮಾಡ್ಬೇಕಷ್ಟೇ. ನೋಡ್ದಮ್ಮ ಎಂತ ಕಚಡ ಬುದ್ಧಿ ಆಯ್ತಾ? ಪ್ರೀತಿ ಮಾಡಿ ಉದ್ಧಾರ ಮಾಡಿ ಸಾಕು. ಇನ್ ಮುಂದಾದ್ರೂ ಕಷ್ಟಪಟ್ಟು ದುಡ್ದು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ. ಏನ್ ಡೌಟಾ? ನಾವು ಬದುಕಕ್ಕೆ ಗೌರ್ಮೆಂಟ್ ಕೆಲಸನೇ ಬೇಕಾಗಿಲ್ಲ, ಪ್ರೈವೇಟ್ ಕಂಪ್ನಿಗಳಲ್ಲೂ ಕೆಲಸ ಮಾಡ್ಬೋದು. ಆದ್ರೆ ನಾನು ಕಂಪ್ನಿಗಳಲ್ಲೂ ಕೆಲಸ ಮಾಡಲ್ಲ. ಸಿಂಪಲ್ ಆಗಿ ಒಂದು ಟೀ ಅಂಗಡಿ ಇರ್ತೀನಿ, ಟೀ ಅಂಗಡಿಯಲ್ಲಿ ಬಿಸ್ನೆಸ್ ಮಾಡಿ ಹೋಟ್ಲ್ ಕಟ್ತೀನಿ, ಹೋಟ್ಲಲ್ಲಿ ಬಿಸ್ನೆಸ್ ಮಾಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ, ಅದರಲ್ಲಿ ಸಂಪಾದನೆ ಮಾಡಿ ದೊಡ್ಡ ಕಂಪ್ನಿನೇ ಕಟ್ತೀನಿ. ಆ ಕಂಪ್ನಿಯಲ್ಲಿ ಬರೋ ಕಾರ್ಮಿಕರಿಗೆ ಏನಾಗ್ತೀನಿ ಗೊತ್ತಾ? ಏನದ? ಏನ್ ಬಿರಿಯಾನಿ ಅಂದ್ರೆ ದೊನ್ನೆ ಬಿರಿಯಾನಿ ಹಾಕ್ತೀನಿ. ಪ್ರತಿದಿನ ದೊನ್ನೆ ಬಿರಿಯಾನಿ ಹಾಕ್ತೀನಿ ನಮ್ಮ ಕಾರ್ಮಿಕರಿಗೆಲ್ಲ. ನಾನೇನಂತ ಬದುಕು ತೋರಿಸ್ತೀನಿ. ನಾನು ಇವತ್ತೇ ಹೋಗಿ ಮಾಸ್ತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಟೀ ಅಂಗಡಿ ಇಡೋಕೆ ಪರ್ಮಿಷನ್ ಕೇಳ್ಕೊ ಬರ್ತೀನಿ. ಮಾಮ, ನೀನೇನು ಭಯ ಪಡ್ಬೇಡ, ಹೋಗು, ನಾನೇನು ಸಾಯಿಲ್ಲ, ಹೋಗು. ತಂದೆ ಮುನೇಶ್ವರ, ಅವನ್ ನಿನ್ನ ಬಲವಾಗಿ ನಂಬಿದ್ಕ ಒಳ್ಳೆ ಶಿಕ್ಷಣೆ ಕೊಟ್ಟಿದೀಯ. ಅದು ಶಿಕ್ಷೆ ಅಲ್ಲ, ರಕ್ಷೆ ಅಂತ ಅವನಿಗೆ ಗೊತ್ತಿಲ್ಲ ಪಾಪ. ಆದ್ರೆ ನಿನ್ ನಂಬಿದವರು ಯಾವತ್ತೂ ಮೋಸ ಆಗಲ್ಲ ನನ್ಗೆ ಗೊತ್ತು. ಅದಕ್ಕೆ ತಾನೇ ಆ ಹುಡುಗಿನ ಅವನ್ ನಿಂಕ ದೂರ ಮಾಡಿರೋದು. ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ನೀನ್ ಅವನ್ ಬಲಭುಜದ ಮೇಲೆ ಇದ್ದು ಕೋಟಿಗಳು
ಸಂಪಾದನೆ ಮಾಡಕ ಆಶೀರ್ವಾದ ಮಾಡದಿರಿದ್ರು ಪರವಾಗಿಲ್ಲ, ಅವನ್ ಪ್ರಾಣ ಇರೋ ಗಂಟ ನೆಮ್ಮದಿ ಜೀವನ ಕೊಟ್ಬಿಡಪ್ಪ, ಅಷ್ಟೇ ಸಾಕು. ದುಡ್ಡು ಹಣಕ್ಕೋಸ್ಕರವಾಗಿ ಇದು ಮಾಡ್ಬೇಡ, ಗುಣವಂತನು ಆತ್ಮನೆ ಲಗ್ನ ಆಗ್ಬೇಕು ಅಂತ ಕೇಳ್ತೀನಿ ತಾಯಿ. ನೀನು ಏನಮ್ಮ ನಗಿತೀಯ? ದೊಡ್ಡತನ ನಿನ್ ವಯಸ್ಸು ಸಿಕ್ಕದು, ದೊಡ್ಡತನ ದೊಡ್ಡ ಬುದ್ಧಿ ಕಲಿ. ಒಬ್ಬನ್ ಬೇಕನ್ನೋದು ಒಬ್ಬನ ಬೇಡ ಅನ್ನೋದು ಇದು ಧರ್ಮನ ಈ ಸಮಾಜದಾಗ ಏನಿತ್ತಿಲ್ಲ ತಾಯಿ. ನೀನ್ ಹೆಣ್ಮಗು ಯೋಚನೆ ಮಾಡ್ತಾಯೇ, ಇವನು ಬೇಡ ಅನ್ನೋದು ಅವನು ಬೇಡ, ಇದು ಧರ್ಮ ಅಲ್ಲ. ಯಾರನ್ನ ಒಬ್ಬನ ಹಿಡಿದ್ರೆ ಒಬ್ಬನ ಅವನಿಂದ ಬಡವನೋ ಶ್ರೀಮಂತನೋ ಯೋಚನೆ ಮಾಡಮ್ಮ ತಾಯೇ. ಏನ್ ಕೋಟಿಗಳು ಏನಕ್ಕ ಗುಣವಂತ ಆಗ್ಬೇಕು ಅಂತ ಹೇಳ್ತೀನಿ ತಾಯೇ. ಹಣ ಅಂತಸ್ತು ಬೇಡ ನಮ್ಕ, ಗುಣ ಮೇನ್ ತಾಯೇ. ಯೋಚನೆ ಮಾಡು, ನಿನ್ಕ ಬುದ್ಧಿ ಜ್ಞಾನ ಮರ್ತದೆ. ನಾವು ವಯಸ್ಸಾದವ್ರು ಹೇಳ್ತೀರಿ, ನಮ್ಮ ಮಾತು ಗಮನಿಸಮ್ಮ ತಾಯೇ. ಕೋಟಿ ಇದ್ರು ಮಶಾಣನೆ, ಏನಿದ್ರು ಗುಣವಂತಾಗಿರೋನ್ ಆಗ್ತಾಯೇ. ದುಡ್ಡಿಲ್ಲ ಅಂದ್ರೂ ಕೂಡ ಗುಣ ಅದೇ ತಾಯೇ. ದುಡ್ಡು ನೋಡ್ಬೇಡ ತಾಯೇ, ಹುಡುಕ್ ಪಾಪತ್ತು ನೀವು ತಾಯೇ. ಯೋಚನೆ ಮಾಡೋ, ನಾನು ಹೇಳೋದನ್ನ ದೊಡ್ಡವ್ರು ಹೇಳೋದನ್ನ ತಾಯೇ. ಆಯ್ತಾ? ಓಕೆನಾ? ಈ ಮರದ ಕೆಳಗಡೆ